ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅರ್ಷಿ ರೆಸಿಪೀಸ್. ಮೊನ್ನೆ ರೆಸ್ಟೋರೆಂಟ್ಗೆ ಹೋಗಿದ್ವಿ. ಅಲ್ಲಿ ಕೊರಿಯನ್ ಬ್ರೆಡ್ ಟೋಸ್ಟ್ ಅಂತ ಟ್ರೈ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ಟೇಸ್ಟು. ಸೊ ಆ ಒಂದು ರೆಸಿಪಿನ ನಾನು ಮನೇಲೂ ಕೂಡ ಟ್ರೈ ಮಾಡಿದ್ದೆ. ಸೇಮ್ ಟೇಸ್ಟ್ ಇತ್ತು. ಸೊ ನೀವು ಕೂಡ ಸ್ನ್ಯಾಕ್ಸ್ಗೆ ಮಾಡ್ಕೋಬೋದು, ಚೆನ್ನಾಗಿರುತ್ತೆ, ಈಸಿಯಾಗಿ ಮಾಡ್ಕೋಬೋದು. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಇಲ್ಲಿ ನಾನು ಕ್ಯಾಬೇಜ್ನ ಈ ಥರ ನೋಡಿ ಕಟ್ ಮಾಡ್ತಾಯಿದ್ದೀನಿ. ಕ್ಯಾಬೇಜ್ನ ಈ ಥರ ಚಿಕ್ಕ ಚಿಕ್ಕದಾಗಿ ನಾವು ಕಟ್ ಮಾಡ್ಕೋಬೇಕು. ಹಾಗೆ ಇಲ್ಲಿ ಒಂದು ಬೌಲ್ಗೆ ಅದನ್ನು ಹಾಕ್ಕೊತಾ ಇದ್ದೀನಿ. ಈಗ ಕ್ಯಾರೆಟ್ನು ಕೂಡ ನೋಡಿ ಈ ಥರ ಸ್ಲೈಸಾಗಿ ಕಟ್ ಮಾಡಿಕೊಂಡು ಈ ಥರ ಉದ್ದುದಕ್ಕೆ ನಾವು ಕಟ್ ಮಾಡ್ಕೋಬೇಕು. ಇಲ್ಲಿ ಸ್ಪ್ರಿಂಗ್ ಆನಿಯನ್ನು ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತಾ ಇದ್ದೀನಿ. ಇದರ ರಿಪ್ಲೇಸ್ ಆಗಿ ನೀವು ಆನಿಯನ್ ಹಾಕೋಬೋದು, ಸ್ಪ್ರಿಂಗ್ ಆನಿಯನ್ ಇಲ್ಲ ಅಂತಂದರೆ. ನೋಡಿ ಇದನ್ನು ಕೂಡ ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು 2 ಮೊಟ್ಟೆನ ಈ ಥರ ಒಡೆದು ಹಾಕೋತಾ ಇದ್ದೀನಿ. ನೀವು ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕೂಡ ಮಾಡ್ಕೋಬೋದು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಒಂದು ಸ್ಪೂನು ಇಲ್ಲ ಅಂತಂದರೆ ಈ ಥರ ಬ್ಲೆಂಡರಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದು ಮಿಕ್ಸ್ ಆಗಿದೆ. ಇವಾಗ ಒಂದು ಪ್ಯಾನ್ನ ಇಟ್ಕೊಂಡು ಅದಕ್ಕೆ ನಾನು ಬಟರ್ನ ಈ ಥರ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ 4 ಬ್ರೆಡ್ ಸ್ಲೈಸಸ್ನ ನಾನಿಲ್ಲಿ ಇಟ್ಕೋತಾ ಇದ್ದೀನಿ ನೋಡಿ ಈ ಥರ. ಈ ಬ್ರೆಡ್ ಸ್ಲೈಸ್ನ ನಾವು 2 ಕಡೆ ರೋಸ್ಟ್ ಮಾಡ್ಕೋಬೇಕು. ನೋಡಿ ಸ್ವಲ್ಪ ಬ್ರೌನಿಷ್ ಆಗೋ ತನಕ ಇದನ್ನು ತೆಗೆದಿಟ್ಕೊಂಡು ಪ್ಲೇಟ್ಗೆ ಮತ್ತೆ ಅದೇ ಪ್ಯಾನ್ಗೆ ನಾನು ಈ ಮಿಕ್ಸ್ಚರ್ನ ಹಾಕೋತಾ ಇದ್ದೀನಿ. ಮಕ್ಕಳು ತರಕಾರಿ ಎಲ್ಲ ತಿನ್ನೋಕ್ಕೆ ತುಂಬ ಹಠ ಮಾಡ್ತಾರಲ್ಲ, ಸೊ ಅವ್ರಿಗೆ ಈ ಥರ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಈ ಥರ ಸ್ವಲ್ಪ ಸ್ಪ್ರೆಡ್ ಮಾಡ್ಕೋಬೇಕು. ಇದು ಆಮ್ಲೆಟ್ ಮಿಕ್ಸ್ಚರು ಹರಡ್ಕೊಳ್ಳುತ್ತಲ್ಲ, ಈ ಥರ ಹರಡ್ಕೊಳ್ಳೋಕೆ ಬಿಡಬಾರ್ದು. ನೋಡಿ ಈ ಥರ ಎಲ್ಲದನ್ನೂ ಒಟ್ಟಿಗೆ ಈ ಥರ ನೀಟಾಗಿ ಒಂದೇ ಕಡೆ ಇರೋ ಥರ ಕೂಡಿಸ್ಕೋಬೇಕು. ಇವಾಗ ಇದು ಬೆಂದ ಮೇಲೆ ನಾವು ಬ್ರೆಡ್ಡು ಸ್ಕ್ವೇರ್ ಶೇಪ್ ಇರುತ್ತಲ್ಲ, ಸೊ ಆ ಒಂದು ಶೇಪ್ಗೆ ನೀಟಾಗಿ ಇದನ್ನು ಕಟ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಇದ್ದರೆ ಇದನ್ನು ನಾವು ತೆಗೆದು ಬಿಡಬೇಕು, ಆವಾಗ ನೀಟಾಗಿ ಶೇಪ್ ಬರುತ್ತೆ, ಸ್ಕ್ವೇರ್ ಶೇಪು. ನೋಡಿ ಈ ಥರ. ಇವಾಗ ನಾನು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಈ ಚೀಸ್ ಸ್ಲೈಸಸ್ನ ಹಾಕೋತಾ ಇದ್ದೀನಿ. ನಿಮ್ಮ ಹತ್ರ ಚೀಸ್ ಸ್ಲೈಸಸ್ ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಬೋದು, ಬಟ್ ಇದು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಈ ಬ್ರೆಡ್ ಸ್ಲೈಸಸ್ಗೆ ನಾನಿಲ್ಲಿ ಟೊಮೆಟೊ ಕೆಚಪ್ನ ಈ ಥರ ನೀಟಾಗಿ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ನೋಡಿ ಈ ಥರ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ನೋಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ನಲ್ಲ, ಇದು ಸ್ವಲ್ಪ ಚೀಸ್ ಅನ್ನೋದು ಮೆಲ್ಟ್ ಆಗಿದೆ. ಸೊ ಇದನ್ನು ನಾನು ಆ ಬ್ರೆಡ್ ಸ್ಲೈಸಸ್ ಮೇಲೆ ಈ ಥರ ಇಟ್ಕೋತಾ ಇದ್ದೀನಿ. ಇವಾಗ ನಾನು ಇದ್ರ ಮೇಲೆ ಮಯೋನೀಸ್ನ ಕೂಡ ಹಾಕ್ಕೋತಾ ಇದ್ದೀನಿ. ನೋಡಿ ಈ ಥರ ಮಯೋನೀಸ್ ಹಾಕ್ಕೊಂಡ್ಬಿಟ್ಟು ನಾವು ಒಂದು ಸ್ಪೂನಿಂದ ನಾವು ನೀಟಾಗಿ ಇದನ್ನು ಕೂಡ ಸ್ಪ್ರೆಡ್ ಮಾಡ್ಕೋಬೇಕು. ಈ ಥರ ಮತ್ತೆ ಬ್ರೆಡ್ ಸ್ಲೈಸಸ್ಸಿಂದ ನಾನು ಇಲ್ಲಿ ಕ್ಲೋಸ್ ಮಾಡ್ಕೋತಾ ಇದ್ದೀನಿ. ಇದನ್ನು ನೀವು ಹಾಗೆ ಕೂಡ ತಿನ್ಬೋದು, ಇಲ್ಲ ಟೊಮೆಟೊ ಕೆಚಪ್ ಅಥವಾ ಮಯೋನೀಸ್ ಜೊತೆನೂ ಕೂಡ ತಿನ್ಬೋದು. ಈ ಸ್ನ್ಯಾಕ್ಸ್ ರೆಸಿಪಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ಇನ್ನೂ ಹೆಚ್ಚಿನ ರೆಸಿಪೀಸ್ಗಾಗಿ ಅರ್ಷಿ ರೆಸಿಪೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.